Hello guys, welcome to my YouTube channel. And guys, ಆಲ್ರೆಡಿ ನಾನು ನಿನ್ನೆ ಹೇಳ್ದ ಹಾಗೆ ಇವತ್ತು ನಾನು ಡಿಸ್ಕಸ್ ಮಾಡಕ್ಕೆ ಹೋಗ್ತಾ ಇರೋದು ಎಫ್ ಎಮ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಫಾರ್ ಎಂ ಬಿ ಎ ಸ್ಟೂಡೆಂಟ್ಸ್. ಗೈಸ್, ಫಸ್ಟ್ ಇದರಲ್ಲಿ ಬಂದು ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್ ಬಂದು ಥರ್ಡ್ ಚಾಪ್ಟರ್ ಆ್ಯಂಡ್ ಫಸ್ಟ್ ಚಾಪ್ಟರ್ ಈಸ್ ಫಾರ್ ಥಿಯರಿ ಆ್ಯಂಡ್ ಥಿಯರಿನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಸೊ ಅದನ್ನು ಓದ್ಕೊಂಡ್ರೆ ಆಗುತ್ತೆ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ದೆನ್ ಬಂದ್ಬಿಟ್ಟು ನಾವು ಇವತ್ತು ಕಲಿಯಕ್ಕೆ ಹೋಗ್ತಿರೋ ಟೈಮ್ ವ್ಯಾಲ್ಯೂ ಆಫ್ ಮನಿ. ಆ್ಯಂಡ್ ನಾನು ಹೇಳ್ದಂಗೆ ಟೈಮ್ ವ್ಯಾಲ್ಯೂ ಆಫ್ ಮನಿ ತುಂಬ ಇದೆ. ಸೊ ಸಮ್ ಬೇಸಿಕ್ ಕಲ್ತ್ಕೊಳ್ಳೋಣ ಇವತ್ತು. ಆ್ಯಂಡ್ ಒಂದೇ ಸಲ ರಶ್ ಆಗೋದು ಬೇಡ. ಸೊ ಸ್ವಲ್ಪ ಸ್ವಲ್ಪನೇ ಕಲ್ತ್ಕೊಂಡು ಹೋಗೋಣ. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ಅವರ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕ್ಲಾಸಸ್ ಫ್ರಮ್ ಟುಡೇ ಆನ್ವರ್ಡ್ಸ್. ಗಾಯ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಎನಿ ಡೌಟ್ಸ್ ಇದ್ದರೆ ಅದನ್ನ ಕ್ಲಾರಿಫೈ ಮಾಡ್ತೀನಿ. ಆ್ಯಂಡ್ ಪವರ್ ಬಿ ಐ ವಿಡಿಯೋಸ್ ಇನ್ನೂ ಮಾಡಬೇಕಿದೆ, ತುಂಬ ಮಾಡಬೇಕಾಗಿದೆ. ಸೊ ಪವರ್ ಬಿ ಐ ವಿಡಿಯೋಸ್ನ ಮಾಡೋಣ. ಸೊ ಅದಕ್ಕೂ ಮುಂಚೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ನ ಕ್ಲಿಯರ್ ಮಾಡ್ಕೊಂಬರೋಣ. ಸೊ ಓಕೆನಾ, ಲೆಟ್ಸ್ ಸ್ಟಾರ್ಟ್. ಗೈಸ್, ನಿಮ್ಮ ಕಡೆಯಿಂದ ಏನು ಬೇಕಂದರೆ ಸಪೋರ್ಟ್ ಬೇಕು ಗಾಯ್ಸ್. ಸೊ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ಅವರ್ ಓಕೆನಾ ಗೈಸ್, ಲೆಟ್ಸ್ ಸ್ಟಾರ್ಟ್. Guys, time value of money, and this is the chapter in financial management, second chapter. Guys, time value of money is nothing but it is calculating the future value of present money. ಸೊ ಏನಂದ್ರೆ, ನಿಮ್ಮ ಹತ್ರ ಪ್ರೆಸೆಂಟ್ ಇರುವಂಥ ಮನಿ ಏನಿದೆಯಲ್ಲ, ಆ ಮನಿ ಅದು ಫ್ಯೂಚರ್ ವ್ಯಾಲ್ಯೂ. ಸೊ ಫ್ಯೂಚರ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದು ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ಕರೀತಾರೆ. ಸೊ ಎಫ್ ಇ, ಫ್ಯೂಚರ್ ವ್ಯಾಲ್ಯೂ ಆಲ್ವೇಸ್ ರೆಪ್ರೆಸೆಂಟ್ ಫ್ರಮ್ ಎಫ್ ಇ. ಸೊ ಲರ್ನ್ ಎಫ್ ಇನ ಕಲೀರಿ, ಓಕೆನಾ. ದೆನ್ ಎಫ್ ಇ ಫ್ಯೂಚರ್ ವ್ಯಾಲ್ಯೂ ಅಂತ ಕರೀತಾರೆ. ಸೊ ದೆನ್ ಹೇಳಿದ ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂದರೆ ಕ್ಯಾಲ್ಕುಲೇಟಿಂಗ್ ದ ಫ್ಯೂಚರ್ ವ್ಯಾಲ್ಯೂ ಆಫ್ ಮನಿ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಮನಿ, ನಿಮ್ಮ ಹತ್ರ ಪ್ರೆಸೆಂಟ್ ಏನಿಲ್ಲ ಆ ದುಡ್ಡನ್ನ ಫ್ಯೂಚರ್ ವ್ಯಾಲ್ಯೂನ ಕಂಡುಹಿಡಿಯೋದು. ಸೊ ಈಗ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಫ್ಯೂಚರಲ್ಲಿ ಎಷ್ಟು ಬರುತ್ತೆ ಅಂತ, ಓಕೆನಾ. ದೆನ್ ಅದರಲ್ಲಿ 3 ಟೈಪ್ಸ್ ಬರುತ್ತೆ. ಆ್ಯಂಡ್ ಕಂಪೋನೆಂಟ್ಸ್ ಆಫ್ ಟೈಮ್ ವ್ಯಾಲ್ಯೂಸ್, ದೇರ್ ಆರ್ 3 ಟೈಪ್ಸ್ ಆಫ್ ಕಂಪೋನೆಂಟ್ಸ್ ಇನ್ ಟೈಮ್ ವ್ಯಾಲ್ಯೂ ಆಫ್ ಮನಿ. ಫಸ್ಟ್ one is compounding, and other one is discounting, and other one is indexing. Let us discuss one by one what is compounding and what is discounting and indexing. The problem will come only on two components. One is component and another one is discounting. And indexing, there is no problems on this indexing method. So just focus on compounding and discounting and indexing. And indexing only for the theory's purpose. And there is a problems on indexing. Later, when you explaining indexing, then I will tell you what about indexing, why we not calculated indexing. So compounding, it refers to the process of finding tomorrow value of today's money. That is finding future value of present cash flow. Guys, compounding is nothing but it is calculating the future value of present money. So what is your future value when you have 100 rupees? So in other words, when you present you have present 100 rupees in your hand. So you calculating the future value of that 100 rupees. So ಓಕೆನಾ. ಸೊ ಏನಂದ್ರೆ ಕಾಂಪೌಂಡಿಂಗ್ ಅಂದ್ರೆ, ಸೊ ಈಗ ನಿಮ್ಮ ಹತ್ರ ಇರೋಂಥ ದುಡ್ಡನ್ನ ಫ್ಯೂಚರ್ ವ್ಯಾಲ್ಯೂನೇ ಕ್ಯಾಲ್ಕುಲೇಟ್ ಮಾಡೋದು. ಸೊ ನಿಮ್ಮ ಹತ್ರ 100 ರೂಪಾಯಿ ಇದೆ ಅಂದರೆ ಆ 100 ರೂಪಾಯಿನ ಫ್ಯೂಚರ್ ವ್ಯಾಲ್ಯೂ ಅಂದರೆ 3 ವರ್ಷ ಆದಮೇಲೆ ಎಷ್ಟು ಸಿಗುತ್ತೆ ಈಗ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅಂತ, ಓಕೆನಾ. ಸೊ ಡಿಸ್ಕೌಂಟಿಂಗ್, ಸೊ ಅನದರ್ ಕಂಪೌಂಡಿಂಗ್ ಆಫ್ ಟೈಮ್ ವ್ಯಾಲ್ಯೂ ಆಫ್ ಮನಿ ಇಸ್ discounting. And discounting, it refers to the process of finding today's value of tomorrow's money. ಸೊ ಡಿಸ್ಕೌಂಟಿಂಗ್ ಇಸ್ ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋದು. ಸೊ ನಿಮ್ಮ ಹತ್ರ ಫ್ಯೂಚರಲ್ಲಿ 100 ರೂಪಾಯಿ ಇದ್ರೆ ಈಗ ನಿಮ್ಮ ಹತ್ರ ಎಷ್ಟು ವ್ಯಾಲ್ಯೂ ಅಂತ. ಸೊ ಇಟ್ ಈಸ್ ನಥಿಂಗ್ ಬಟ್ ಕ್ಯಾಲ್ಕುಲೇಟಿಂಗ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಟುಮಾರೋಸ್ ಮನಿ. ಸೊ ಓಕೆನಾ. ಇಂಡೆಕ್ಸಿವ್ ರೆಫರ್ಸ್ ಟು ದ ಫೈಂಡಿಂಗ್ ಟುಡೇ ವ್ಯಾಲ್ಯೂ ಆಫ್ ಯೆಸ್ಟರ್ಡೇಸ್ ಮನಿ, ದಟ್ ಈಸ್ ಫೈಂಡಿಂಗ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಪಾಸ್ಟ್ ಕ್ಯಾಶ್ ಫ್ಲೋ. ಸೊ ಏನಂದ್ರೆ ಇದು ಇಂಡೆಕ್ಸಿವ್ ಆ್ಯಂಡ್ ಫೈಂಡಿಂಗ್ ದ ಟುಡೇಸ್ ವ್ಯಾಲ್ಯೂ. ಸೊ ನಿಮ್ಮ ಹತ್ರ 100 ರೂಪಾಯಿ ನಿಮ್ಮ ಹತ್ರ ನಿನ್ನೆ, ಫೈಂಡಿಂಗ್ ದ ಟುಡೇಸ್ ವ್ಯಾಲ್ಯೂ ಆಫ್ ಯೆಸ್ಟರ್ಡೇಸ್ ಮನಿ. ಸೊ ನಿನ್ನೆ ನಿಮ್ಮ ಹತ್ರ 100 ರೂಪಾಯಿ ಇದ್ರೆ ಅದನ್ನ ಇವತ್ತು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದು.
ಸೊ ಏನಂದ್ರೆ ನಿಮ್ಮ ಹತ್ರ ಹಳೆ ವ್ಯಾಲ್ಯೂನ ಹಳೆ ದುಡ್ಡಿಂದು ವ್ಯಾಲ್ಯೂನ ಇವಾಗ ಕಂಡುಹಿಡಿಯೋದು. ಸೊ ಇದೆಲ್ಲ ಯೂಸ್ ಆಗಲ್ಲ. ಸೊ ದಟ್ಸ್ ವೈ ವಿ ಡು ನಾಟ್ ಕ್ಯಾಲ್ಕುಲೇಟೆಡ್ ಆನ್ ದಿಸ್. ಸೊ ಯಾರು ತಾನೇ ನೆನ್ನೆ ದುಡ್ಡಿಂದು ಇವತ್ತು ಲೆಕ್ಕ ಹಾಕ್ತಾರೆ ಅಲ್ಲ, ಸೊ ಅದಕ್ಕೋಸ್ಕರ ಇದನ್ನ ನೆನ್ನೆ ದುಡ್ಡಿರೋದನ್ನ ಇವತ್ತು ವ್ಯಾಲ್ಯೂ ಲೆಕ್ಕ ಹಾಕ್ತಾರೆ ಅಲ್ಲ, ಸೊ ಅದಕ್ಕೋಸ್ಕರ ಇಟ್ ಇಸ್ ಆಲ್ರೆಡಿ ಪಾಸ್ಟ್ ಆಗಿರೋದ್ರಿಂದ ನಾವು ಕ್ಯಾಲ್ಕುಲೇಟ್ ಮಾಡಲ್ಲ ಅಷ್ಟೇ. ಓಕೆನಾ? ಇಂಡೆಕ್ಸಿವ್ ಮೆಥಡ್ ಪ್ರಾಬ್ಲಮ್ ಇಸ್ ಬರಲ್ಲ. ಸೊ ಡೋಂಟ್ ವರಿ. ಸೊ ನಾನು ಹೇಳ್ದಂಗೆ ಕಾಂಪೌಂಡಿಂಗ್ ಬಂದ್ಬಿಟ್ಟು ಫ್ಯೂಚರ್ ವ್ಯಾಲ್ಯೂ. ಸೊ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಮನಿದು ಫ್ಯೂಚರ್ ವ್ಯಾಲ್ಯೂ ಕಂಡುಹಿಡಿಯೋದು. ಓಕೆನಾ? ಓಕೆನಾ ಗೈಸ್? ಕಾಂಪೌಂಡಿಂಗ್ ಬಂದ್ಬಿಟ್ಟು ಇವತ್ತಿರುವಂತ ದುಡ್ಡಿಂದು ನಾಳೆದು ವ್ಯಾಲ್ಯೂ ಕಂಡುಹಿಡಿಯೋದು. ಸೊ ಇಟ್ ಇಸ್ ಕಾಲ್ಡ್ ಎಸ್ ಫ್ಯೂಚರ್ ವ್ಯಾಲ್ಯೂ. Compounding is also called as future value of money. So in compounding there is two in compounding there is two classification. One is annual compounding and another one is continuous compounding. What is annual compounding and what is continuous compounding we are discussing now. So annual compounding, you are calculating the interest for 1 year. So ನೀವು ಏನಿದೆಯಲ್ಲ, ಸೊ ನೀವು ಆನ್ಯುವಲ್ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 1 ಇಯರ್ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ಅದೇ ಕಂಟಿನ್ಯೂಸ್ ಕಾಂಪೌಂಡಿಂಗ್ ಅಲ್ಲಿ ಆ ಇಯರ್ ಅಲ್ಲಿ ಡಿಫ್ರೆಂಟ್ ಅಂದ್ರೆ ಕ್ವಾರ್ಟರ್ ವೈಸ್ ಇರ್ಬೋದು, ಹಾಫ್ ಇಯರ್ಲಿ ಆಗಿರ್ಬೋದು, ಮಂತ್ಲಿ ಆಗಿರ್ಬೋದು. ಸೊ ಆ ಥರ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ತೀರಾ. ಓಕೆನಾ? ಫಾರ್ಮುಲಾಸ್ ಫಾರ್ ಕಾಂಪೌಂಡಿಂಗ್. ಸೊ ಇಲ್ಲಿ 2 ಫಾರ್ಮುಲಾಸ್ ಬರ್ತವೆ. ಸೊ 2 ಇಂಪಾರ್ಟೆಂಟ್. ಸೊ ನೋಡ್ಕೊಳ್ಳಿ. ಸೊ 1 ಸೆಕೆಂಡ್. ಸೊ ನೋಡಿ, ಫಾರ್ಮುಲಾಸ್ ಫಾರ್ ಕಾಂಪೌಂಡಿಂಗ್ 1 ಸೆಕೆಂಡ್ ಹೈಲೈಟ್ ಮಾಡ್ಬಿಡ್ತೀನಿ. ಆನ್ಯುವಲ್ ಕಾಂಪೌಂಡಿಂಗ್ ಅಂದ್ರೆ ಇಯರ್ಲಿ ಒಂದ್ಸರಿ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಸೊ ಅದು. ಸೊ FE is equal to PV into 1 plus I power of n. FE means future value, PV means present value, into 1 plus I ಅಂದ್ರೆ interest rate, power of n ಅಂದ್ರೆ number of years. ಓಕೆನಾ? ದೆನ್ ನಾವು ಇವತ್ತು ಬರೀ ಆನ್ಯುವಲ್ ಕಾಂಪೌಂಡಿಂಗ್ ಮೇಲೆ ಪ್ರಾಬ್ಲಮ್ಸ್ ಮಾಡೋಣ. ಸೊ ಒಂದೇ ಒಂದು ಪ್ರಾಬ್ಲಮ್ ಮಾಡೋಣ. ಸೊ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರಿ. ಸೊ ನಾಳೆಯಿಂದ ಒಂದು 2 ಪ್ರಾಬ್ಲಮ್ ಆನ್ಯುವಲ್ ಕಾಂಪೌಂಡಿಂಗ್ ಮಾಡಿಬಿಟ್ಟು ದೆನ್ ವಿ ಗೋ ಟು ದ ಕಂಟಿನ್ಯೂಸ್ ಕಾಂಪೌಂಡಿಂಗ್. ಸೊ ನಾಳೆ ನಾವು ಕಂಟಿನ್ಯೂಸ್ ಕಾಂಪೌಂಡಿಂಗ್ ಒಂದು ಕಾಂಪೌಂಡಿಂಗ್ ಫುಲ್ ಚಾಪ್ಟರ್ ಮುಗಿಸೋಣ. ಓಕೆ, ನಾಳೆ ಕಾಂಪೌಂಡಿಂಗ್ ಟಾಪಿಕ್ನ. ಸೊ ಪ್ರಾಬ್ಲಮ್ಸ್ ಆನ್ ಕಾಂಪೌಂಡಿಂಗ್ ಬಂದ್ಬಿಟ್ಟು ಕ್ಯಾಲ್ಕುಲೇಟ್ ದ ಫ್ಯೂಚರ್ ವ್ಯಾಲ್ಯೂ ಆಫ್ 5 lakh at the rate of 12% for the 4 years. ಸೊ ಇಲ್ಲಿ ನಾವು ಕಾಂಪೌಂಡಿಂಗ್, ಸೊ 4 years ಕೊಟ್ಟಿರೋದ್ರಿಂದ, ಸೊ ಇದು ಇಯರ್ಲಿ ಒನ್ಸ್ ಇರೋದ್ರಿಂದ ಇದನ್ನ ಬಂದು ನಾವು ಆನ್ಯುವಲ್ ಕಾಂಪೌಂಡಿಂಗ್ ಅಂತ ಬರ್ತೀವಿ. ಸೊ ಗಿವನ್ ಏನೇನು ಕೊಟ್ಟಿದ್ದಾರೆ ಅಂದರೆ PV 5 lakh ಆ್ಯಂಡ್ I is equal to 12%. ಸೊ ಸಾರಿ 12%. ಸೊ n is 4. ಸೊ FE, ಸೊ ಫಾರ್ಮುಲಾ ಇಸ್ ಬಂದ್ಬಿಟ್ಟು FE is equal to PV into 1 plus I power of n. ಸೊ n ಬಂದ್ಬಿಟ್ಟು 4 ಇದೆ. ಸೊ 5 lakh 1 plus into 1 plus 0.112 power of 4 12. ಓಕೆನಾ? ಸೊ ಇದು 0.12 ಹೆಂಗ್ ಬಂತು ಅಂದರೆ, ಸೊ 12 divided by 100 ಮಾಡಿ, ಸೊ 0.12 ಬರುತ್ತೆ. ಸೊ ಪರ್ಸೆಂಟೇಜ್ ಅಂತ ತೆಗೆದಾದ್ಮೇಲೆ ಅದು 0.12 ಬರುತ್ತೆ. ಸೊ ಈಗ ಏನು ಮಾಡಬೇಕು ಅಂದರೆ 1 plus 0.12 ಏನಿದೆ, 1 plus 0.12 ಏನಿದೆಯಲ್ಲ, ಅದನ್ನ ನೀವು ಪವರ್ ಆಫ್ 4 ಜೊತೆ ಮಲ್ಟಿಪ್ಲೈ ಮಾಡಬೇಕು. ಸೊ ಮಲ್ಟಿಪ್ಲೈ ಮಾಡೋದಂದ್ರೆ ಆ ಥರ ಅಲ್ಲ, ಸೊ ಇಂಟು ಮಾಡಬೇಕು. 0.12 1.12 ಇದೆಯಲ್ಲ, 1.12 ಇಂಟು 1.12 ಇಂಟು 1.12 ಇಂಟು 1.12. ಓಕೆನಾ? ಇಷ್ಟು ಮಾಡಿದಾಗ ನಿಮಗೆ 1.57 ಬರುತ್ತೆ. ಸೊ ಆಗ 1.57 ಇಂಟು 5 lakh ಮಾಡಿದರೆ, ಸೊ 7,86,760 ಬರುತ್ತೆ. ಸೊ ಆಲ್ಮೋಸ್ಟ್ ಅಲ್ಲಿ ನೀವು ರೌಂಡ್ ಆಫ್ ಮಾಡೋಕೆ ಟ್ರೈ ಮಾಡಿ. ಆ ಪಾಯಿಂಟ್ಸ್ ಏನು ಬರುತ್ತಲ್ಲ, ಸೊ ನಿಮ್ಗೆ ಎಕ್ಸಾಕ್ಟ್ ವ್ಯಾಲ್ಯೂ ಸಿಗುತ್ತೆ. ಸೊ ಓಕೆ, ಈ ಥರ ಮಾಡಿ ನಿಮ್ಗೆ 100% ಪ್ರಾಬ್ಲಮ್ ಬರುತ್ತೆ. ಸೊ ನಾನು ಹೇಳಿದ್ನಲ್ಲ, ಟೈಮ್ ವ್ಯಾಲ್ಯೂ ಆಫ್ ಮನಿ is nothing about calculating the future value of present money, and there are 3 components in time value of money: compounding, discounting and indexing. The compounding refers to the future value of estimate calculation of future value, and discounting is refers to the calculation of present value of future money.
ಆ್ಯಂಡ್ ಇಂಡೆಕ್ಸಿವ್ ಇಸ್ ವಿ ಡು ನಾಟ್ ಕನ್ಸಿಡರ್ ಇಂಡೆಕ್ಸಿವ್ ಇಸ್ ಇಂಡೆಕ್ಸಿವ್ನ ಸುಮ್ಮನೆ ಮರ್ತ್ಬಿಡಿ ಓಕೆನಾ. ಸೊ ಇಂಡೆಕ್ಸಿವ್ ಆ್ಯಂಡ್ ದೆನ್ compounding compounding is classified into two major classification. One is annual compounding and another is continuous compounding. Today we are discussed about annual compounding. The formula for annual compounding is Fe is equal to PV 1 plus I power of n. So we are already discussed one problem also. So let ನೀವು ಇಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಸೊಲ್ಯೂಷನ್ ಮಾಡ್ಕೊಳ್ಳಿ ಓಕೆನಾ. ಸೊ ನಾಳೆಯಿಂದ ನಾವು ಇನ್ನು ಪ್ರಾಪರಾಗಿ ಇದು ಮಾಡೋಣ ಓಕೆನಾ. ನಾಳೆಯಿಂದ ಹೇಳಿದ್ನಲ್ಲ, ಸೊ ಇನ್ನೂ ಪ್ರಾಪರಾಗಿ. ಸೊ ನಾಳೆ ಬಂದ್ಬಿಟ್ಟು ನಾವು ಕಾಂಪೌಂಡಿಂಗ್ ಮತ್ತು ಆ್ಯನ್ಯುವಲ್ ಎರಡು ಮುಗಿಸ್ಬಿಟ್ಟು ಸೊ ಡಿಸ್ಕೌಂಟಿಂಗ್ ಹೋಗೋಣ. ಡಿಸ್ಕೌಂಟಿಂಗ್ 1 ಡೇಸ್ ಮುಗಿಸೋಣ. ಆಮೇಲೆ ಅದ್ರ ಮೇಲೆ ಇನ್ನೂ ಪ್ರಾಬ್ಲಮ್ಸ್ ಬರ್ತವೆ, ಇನ್ನೂ ಮಾಡ್ತಾ ಹೋಗೋಣ ಓಕೆನಾ ಗೈಸ್. ಓಕೆ ಗೈಸ್, ಥ್ಯಾಂಕ್ ಯು. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ದೆನ್ ಪವರ್ BI ಮೇಲೆ ವಿಡಿಯೋ ಮಾಡ್ತೀನಿ, ಆದರೆ ಇವತ್ತೇ ಮಾಡ್ತೀನಿ, ನಾನು ನಾಳೆ ಮಾಡ್ತೀನಿ. ಸೊ ಅದನ್ನ ಅಪ್ಲೋಡ್ ಮಾಡ್ಬಿಡೋಣ. ಸೊ ಸಮ್ ಕಡಿಮೆ ಇದೆ ಅಷ್ಟು ಪವರ್ BI ಇಲ್ಲಿ, ಸೊ ಅದನ್ನ ಹೇಳ್ಕೊಟ್ಬಿಡೋಣ ಓಕೆನಾ. ಓಕೆ ಗೈಸ್, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಆ್ಯಂಡ್ ವಿಡಿಯೋ ಇಷ್ಟ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಆ್ಯಂಡ್ ಓಕೆ ಗೈಸ್, ಥ್ಯಾಂಕ್ ಯು.